ಹಲೋ ನಮಸ್ಕಾರ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಬೂದುಗುಂಬಳಕಾಯಿಯ ಸಿಪ್ಪೆನ ಉಪಯೋಗಿಸ್ಕೊಂಡು ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಳೇ ಕಾಲದ ರೆಸಿಪಿ. ಇದನ್ನು ಬೂದುಗುಂಬಳಕಾಯಿ ಉಪ್ಪೇರಿ ಅಂತ ಕರೀತಾರೆ. ಇದನ್ನ ಅಜ್ಜಿಯಿಂದ ಕಲಿತಂಥದ್ದು. ಅಂದರೆ ಮೊದಲು ಬೂದುಗುಂಬಳಕಾಯನ್ನು ಹೀಗೆ ಕಟ್ ಮಾಡಿಕೊಂಡು ಅದರ ತಿರುಳನ್ನು ಮತ್ತು ಹೋಳನ್ನು ಬೇರ್ಪಡಿಸ್ಕೊಳ್ಬೇಕು. ಈ ತಿರುಳು ಹೋಳನ್ನು ನಾವು ಇದರಲ್ಲಿ ಉಪಯೋಗಿಸಲ್ಲ, ಬದಲಾಗಿ ಬರೀ ಬೂದುಗುಂಬಳಕಾಯಿಯ ಸಿಪ್ಪೆಯನ್ನು ಮಾತ್ರ ನಾವು ಉಪಯೋಗಿಸ್ತೀವಿ. ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಬೂದುಗುಂಬಳಕಾಯಿಯ ಸಿಪ್ಪೆಯ ಚೂರುಗಳನ್ನು ನಾನಿವತ್ತು ಇಟ್ಕೊಂಡಿದ್ದೀನಿ. ಈ ಬೂದುಗುಂಬಳಕಾಯಿ ಸಿಪ್ಪೆಯ ಚೂರುಗಳನ್ನು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಳ್ಬಹುದು. ಅಂದರೆ ಸ್ಕ್ವೇರ್ ಶೇಪು, ಟ್ರಯಾಂಗಲ್ಲು ಹೇಗಾದರೂ. ಮತ್ತು ಈ ಚೂರುಗಳನ್ನು ನಾನೀಗ ಈ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಹೆಸರೇ ಉಪ್ಪೇರಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಮುಂದಾಗಿ ನಾವು ಇದನ್ನು ಮಾಡಿಕೊಂಡ್ರೆ ಹೆಚ್ಚು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ತುಂಬ ಉಪ್ಪು ಹಾಕಬೇಕು ಅಂತಲ್ಲ, ನಾವು ಯಾವಾಗಲೂ ಉಪಯೋಗಿಸೋಕ್ಕಿಂತ ಒಂದು ಚಿಟಿಕೆ ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ನಾನಿವತ್ತು ಹರಳುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಪುಡಿ ಉಪ್ಪು, ಹರಳುಪ್ಪು ಯಾವುದನ್ನಾದರೂ ಉಪಯೋಗಿಸ್ಕೊಳ್ಬಹುದು. ಒಂದು ಬೂದುಗುಂಬಳಕಾಯಿಯ ಸಿಪ್ಪೆಗೆ ನಾನಿವತ್ತು ಈ ರೀತಿ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಷ್ಟು ಹರಳುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಆ ಉಪ್ಪು ಮತ್ತು ಬೂದುಗುಂಬಳಕಾಯಿಯ ಸಿಪ್ಪೆ ಮುಳುಗೋಕ್ಕೆ ಎಷ್ಟು ನೀರು ಬೇಕು ಅಂತ ನಮಗನ್ಸುತ್ತೆ ಅಷ್ಟು ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅದು ಹರಳುಪ್ಪಾಗಿರೋದ್ರಿಂದ ಉಪ್ಪು ಚೆನ್ನಾಗಿ ಕರಗಲಿ ಅಂತ ಫಸ್ಟು ನೀರಿನಲ್ಲಿ ಸೇರಿಸಿ ಇಡ್ತಾ ಇದ್ದೀನಿ. ನಂತರ ಈ ನೀರು, ಬೂದುಗುಂಬಳಕಾಯಿ ಸಿಪ್ಪೆ ಮತ್ತು ಹರಳುಪ್ಪಿನ ಮಿಶ್ರಣಕ್ಕೆ ನಾನು ಒಂದು 200 ml ಮೊಸರನ್ನು ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಮಜ್ಜಿಗೆನ ಸೇರಿಸೋದಾದರೆ ಈ ನೀರು ಬೇರೆ ಮೊಸರು ಬೇರೆ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಬೂದುಗುಂಬಳಕಾಯಿ ಸಿಪ್ಪೆ, ಮಜ್ಜಿಗೆ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಬಹುದು. ಆದರೆ ನಾನು ಮೊಸರನ್ನ ಸೇರಿಸ್ತಾ ಇರೋದ್ರಿಂದ ಮೊದಲು ಸ್ವಲ್ಪ ನೀರನ್ನು ಹಾಕಿ ನಂತರ ಹೀಗೆ ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ಜೊತೆಗೆ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಇಂಗಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ, ಘಮ ಬರುತ್ತೆ ಅಂತ. ಇನ್ನು ಈ ಸೈಡ್ನಲ್ಲಿ ಒಂದು ಪುಟ್ಟ ಮಿಕ್ಸರ್ ಜಾರನ್ನು ತಗೊಂಡು ಅದಕ್ಕೆ 2 ಹಸಿರು ಮೆಣಸಿನಕಾಯಿಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಜೀರಿಗೆನ ಸೇರಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಮತ್ತೆ ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯದ ಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ತಂಪು ಅಂತ. ಹೆಚ್ಚು ಮೆಂತ್ಯ ಹಾಕಿದ್ರೆ ಕಹಿಗಟ್ಟು ಬಿಡುತ್ತೆ. ಹೆಚ್ಚು ಮೆಂತ್ಯ ಬೇಡ, ಅರ್ಧ ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಆಗುತ್ತೆ ಹದ. ಈಗ ನಾವು ಈ ಮೆಣಸಿನಕಾಯಿ, ಮೆಂತ್ಯ ಮತ್ತೆ ಜೀರಿಗೆ ಮಿಶ್ರಣನ ಮಿಕ್ಸರ್ನಲ್ಲಿ ಸ್ವಲ್ಪ ಚಟ್ನಿಯ ಹದಕ್ಕೆ ರುಬ್ಕೊಂಡು ಬರೋಣ. ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನುರಿಲಿಲ್ಲ ಅಂದ್ರೆ ಬೇಕಾದ್ರೆ 1-2 ಚಮಚ ನೀರನ್ನ ಹಾಕೊಂಡ್ರಾಯ್ತು. ನೋಡಿ, ನಾವು ಇಟ್ಕೊಂಡಿದ್ದಂತಹ ಮೆಂತ್ಯ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮಿಶ್ರಣನ ನೀರಿಲ್ದಲೆ ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನ ಕೂಡ ನಾವೀಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರು ಬರುತ್ತೆ ಮತ್ತೆ ಒಳ್ಳೆ ರುಚಿ ಕೂಡ ಬರುತ್ತೆ. ಒಂಥರ ಸಂಡಿಗೆ ತಿಂತಿದೀವಿ ಅಂತ ಅನ್ಸುತ್ತೆ, ಬಟ್ ಸಂಡಿಗೆ ಅಲ್ಲ. ಇಲ್ಲ ಚಿಪ್ಸ್ ತಿಂತಾ ಇದೀವಿ ಅಂತ ಅನ್ಸುತ್ತೆ, ಬಟ್ ಚಿಪ್ಸ್ ಅಲ್ಲ. ಬಾಳಕದ ಉಪ್ಪುಮೆಣಸಿನ್ಕಾಯಿ ತಿಂತಾ ಇದೀವಿ ಅಂತ ಅನ್ಸುತ್ತೆ, ಬಟ್ ಉಪ್ಪುಮೆಣಸಿನ್ಕಾಯಿ ಅಲ್ಲ. ಇದು ಬೂದುಗುಂಬಳಕಾಯಿಯ ಉಪ್ಪೇರಿ. ಈಗೆಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದೀನಿ ನೀಟಾಗಿ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಅಪರೂಪದ ರೆಸಿಪಿ. ಇದನ್ನ ನಮ್ಮ ಅಮ್ಮನ ಅಮ್ಮ ಮತ್ತೆ ಅಪ್ಪನ ಅಮ್ಮ, ಅಂದ್ರೆ ನಮ್ಮ ಇಬ್ರು ಅಜ್ಜಿ ಅಂದ್ರು ಇದನ್ನ ಮಾಡೋರು. ಬೇಸಿಗೆ ಕಾಲ ಬಂತು ಅಂದ್ರೆ ಸಾಮಾನ್ಯ ಬೂದುಗುಂಬಳಕಾಯಿ ತಂದು ಬೂದುಗುಂಬಳಕಾಯಿ ಸಂಡಿಗೆ ಇಡೋದು ಇದೆಲ್ಲ ಸಾಮಾನ್ಯ ಇತ್ತು ನಮ್ಮ ಮನೆಯಲ್ಲಿ. ಹಾಗಾಗಿ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಮತ್ತೆ ಇನ್ನ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಲ್ಲ. ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಒಮ್ಮೆ ನಿಮ್ಮ ಮನೆಗೆ ಬೂದುಗುಂಬಳಕಾಯಿ ತಂದಾಗ ಮಾಡಿ ನೋಡ್ತೀರಾ ಅಂತ ತಿಳ್ಕೊಂಡು ಈ ರೆಸಿಪಿಯನ್ನ ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಈಗ ಎಲ್ಲದನ್ನು ನೀಟಾಗಿ ಹೊಂದಿಸಿದೀವಲ್ವಾ, ಇದನ್ನ ಹೀಗೆ ಬಿಟ್ಬಿಡ್ಬೇಕು. ಅಂದ್ರೆ ಈಗ ಟೈಮು ಸುಮಾರಾಗಿ ಬೆಳಗ್ಗೆ 9 ಗಂಟೆ 9:15 ಆಗಿದೆ. ಇದನ್ನ ನಾನು ನಾಳೆ ಬೆಳಗ್ಗೆ 9 ಗಂಟೆ ತನಕ ಮುಚ್ಚಿಟ್ಬಿಡ್ತೀನಿ ಹೀಗೇನೆ. ಆಮೇಲೆ 24 hours ಕಳೆದ್ಮೇಲೆ ಇದನ್ನ ಬಿಸಿಲಿಗೆ ಒಣಗಕ್ಕಿಡ್ಬೇಕು. ಮತ್ತೆ ನಾವು ಅಂಗಡಿಲಿ ಹೋಗಿ ಪೊಟ್ಯಾಟೊ ಚಿಪ್ಸ್ ಕೊಡಿ, ಬನಾನಾ ಚಿಪ್ಸ್ ಕೊಡಿ ಅಂತೆಲ್ಲ ಕೇಳಿದ್ರೆ ಎಲ್ಲಾ ಕಡೆನೂ ಸಿಗುತ್ತೆ. ಬಟ್ ಈ ರೀತಿಯಾದಂತಹ ಬೂದುಗುಂಬಳಕಾಯಿ ಸಿಪ್ಪೆ ಚಿಪ್ಸ್ ಕೊಡಿ ಅಥವಾ ಈ ಬೂದುಗುಂಬಳಕಾಯಿದು ಸಿಪ್ಪೆದು ಉಪ್ಪುಕರಿ ಕೊಡಿ ಅಂದ್ರೆ ಎಲ್ಲಾ ಕಡೆ ಸಿಕ್ಕುತ್ತಾ ಸಿಕ್ಕಲ್ವಾ ನನಗಂತೂ ಗೊತ್ತಿಲ್ಲ. ನಾನಿರೋ ಜಾಗದಲ್ಲಿ ಇದನ್ನ ನಾನು ಅಷ್ಟು ಅಂಗಡಿಗಳಲ್ಲಿ ನೋಡಿಲ್ಲ. ಹಾಗಾಗಿ ಮನೆಯಲ್ಲಿ ಮಾಡುವಂತಹ ರೆಸಿಪಿಗಳು ಇದೆಲ್ಲ ಹಳೇ ಕಾಲದ ಆಹಾರಗಳು.
ಒಮ್ಮೆ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮೊಸರನ್ನ ಜೊತೆಗೆ ಸೊಪ್ಪಿನ ಹುಳಿ ಜೊತೆಗಂತೂ ಆಸಮ್ ಕಾಂಬಿನೇಷನ್. ಸಂಜೆ ಹೊತ್ತು ಮಕ್ಕಳಿಗೆ ಟೀ ಕಾಫಿ ಜೊತೆಗೆ ಈವ್ನಿಂಗ್ ಟೈಮ್ ನಲ್ಲಿ ಕೊಟ್ರೆ ಸ್ನಾಕ್ಸ್ ಆಗಿ ಅದು ಚೆನ್ನಾಗಿರುತ್ತೆ. ಈಗಿನ ಹೀಗೆ ಮುಚ್ಚಿಟ್ಬಿಡೋಣ. ನಾವೀಗ ಉಪ್ಪಿನ ಮಜ್ಜಿಗೆ ಮತ್ತೆ ಮಸಾಲೆನಲ್ಲಿ ಈ ಬೂದುಗುಂಬಳಕಾಯಿನ ಸಿಪ್ಪೆನ ನೆನೆಸಿಟ್ಟು ಆಲ್ಮೋಸ್ಟ್ 24 hours ಕಳೆದಿದೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ನೆನೆಸಿಟ್ಟಿದ್ದಂತಹ ಸಿಪ್ಪೆಗಳಿತ್ತಲ್ಲ ಇದನ್ನೆಲ್ಲ ಒಂದೊಂದನ್ನೇ ತಗೊಂಡು ಈ ರೀತಿ ಒಂದು ತಟ್ಟೆಗೆ ಜೋಡಿಸ್ಕೊಳ್ತೀನಿ. ಹೀಗೆ ಈ ರೀತಿ ನಾವು ಒಂದೊಂದೇ ಸಿಪ್ಪೆಗಳನ್ನ ತಟ್ಟೆಗೆ ತಗೊಂಡು ಜೋಡಿಸ್ಕೊಂಡು ಇದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಲಿಕ್ಕೆ ಇಡಬೇಕು. ಅಂದ್ರೆ ಈಗ ಬೆಳಿಗ್ಗೆ 10 ಗಂಟೆಗೆ ನಾನು ಇದನ್ನ ಬಿಸಿಲಿಗಿಟ್ರೆ ಇದನ್ನ ಸಂಜೆ 5 ಗಂಟೆ ತನಕ ನಾವು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಮತ್ತೆ ಸಂಜೆ ಆದ್ಮೇಲೆ ಈ ಸಿಪ್ಪೆನ ತಗೊಂಡ್ಬಂದು ಮತ್ತೆ ಇದೇ ಮಜ್ಜಿಗೆಗೆ ಹಾಕಿ ಇಡಬೇಕು. ಈ ಪ್ರಾಸೆಸ್ನ ಅಟ್ಲೀಸ್ಟ್ ನಾವು 2 ದಿನನಾದ್ರೂ ಮಾಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಮಜ್ಜಿಗೆನಲ್ಲಿ ಇರುವಂತಹ ಉಪ್ಪು, ಹುಳಿ, ಖಾರ, ಆ ಜೀರಿಗೆ, ಮೆಂತ್ಯ ಅದೇನಿದೆ ಮಸಾಲೆ ಅಂಶ ಅದೆಲ್ಲ ಚೆನ್ನಾಗಿ ಈ ಬೂದುಗುಂಬಳಕಾಯಿನ ಸಿಪ್ಪೆಗೆ ಹೀರ್ಕೊಳ್ಳುತ್ತೆ ಅಂತ. ನೀವು ಅಟ್ಲೀಸ್ಟ್ 2 ದಿನನಾದ್ರೂ ಈ ಪ್ರಾಸೆಸ್ನ ಮಾಡಿ. ಅವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಆಗ್ಲೇ ಹೇಳಿದಂತೆ ಈಗ ಈ ಸಿಪ್ಪೆಯ ಎಲ್ಲ ಚೂರುಗಳನ್ನ ಈ ತಟ್ಟೆನಲ್ಲಿ ನೀಟಾಗಿ ಜೋಡಿಸ್ಕೊಂಡು ಇದನ್ನ ತಗೊಂಡು ಹೋಗಿ ಬಿಸಿಲಿಗಿಡ್ತೀನಿ. ನೀವು ನೋಡಬಹುದು ಎಲ್ಲದನ್ನು ಬಿಡಿ ಬಿಡಿಯಾಗಿ ಹರಡದ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತೆ ಸಿಪ್ಪೆನ ಜೋಡಿಸುವಾಗ ಕೂಡ ತಿರುಳಿನ ಭಾಗದ ತರ ಇರುತ್ತಲ್ಲ, ಅಂದ್ರೆ ಒಳಭಾಗ ಅದು ಮೇಲೆ ಬರೋ ಹಾಗೆ ಇಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ ಬೇಗ ಒಣಗುತ್ತೆ ಅವಾಗ ಬಿಸಿಲಿಗೆ ಅಂತ. ಆ ಸಿಪ್ಪೆ ಅಂದ್ರೆ ಹೊರಭಾಗದನ್ನ ಕೆಳಕ್ ಇಟ್ಟಿದ್ದೀನಿ. ಈಗ ಇದನ್ನ ಬಿಸಿಲಲ್ಲಿ ಸಂಜೆ 5 ಗಂಟೆ ತನಕ ಒಣಗಿಸಿ ಆಮೇಲೆ ಮನೆ ಒಳಕ್ಕೆ ಮತ್ತೆ ತಂದಿಟ್ಕೊಳ್ಳೋದು. ನೀವು ನೋಡಬಹುದು ನಾವು ಒಣಗಿ ಹಾಕಿದ್ದಂತಹ ಉಪ್ಪೇರಿ ಅಂದ್ರೆ ಈ ಬೂದುಗುಂಬಳಕಾಯಿಯ ಹೋಳುಗಳು ಚೆನ್ನಾಗಿ 2-3 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಈಗ ಗರಿ ಗರಿಯಾಗಿ ಆಗಿದೆ ನೋಡಿ. ಆ ಸೌಂಡ್ ತೋರಿಸ್ತೀನಿ, ಕಾಣ್ತಿದ್ಯಾ? ಈ ರೀತಿ ಗರಿ ಗರಿಯಾಗಿ ಆಗಿದೆ. ಈ ಉಪ್ಪೇರಿನ ಈಗ ನಾವು ಎಣ್ಣೆನಲ್ಲಿ ಕರಿಯೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಾಣಲಿನಲ್ಲಿ ಬಿಸಿ ಮಾಡ್ಕೊಳ್ಬೇಕು. ನಂತರ ಹಪ್ಪಳ ಹೇಗೆ ಕರಿತೀವಿ ಹಾಗೆ ಕರಿಯೋದಷ್ಟೇ. ನೋಡಿ ಎಣ್ಣೆ ಈಗ ಕಾದಿದೆ. ಕಾದ ಎಣ್ಣೆಗೆ ಈ ತರ ಒಂದು 4 ಉಪ್ಪೇರಿನ ಹಾಕ್ತಾ ಇದೀನಿ. ನೋಡಕ್ಕಿದೆಲ್ಲ ಪುಟ್ ಪುಟ್ಟದಾಗಿ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇರಬಹುದು, ಬಟ್ ಎಣ್ಣೆಗೆ ಹಾಕಿ ಕರಿದ ತಕ್ಷಣ ಇದು ಅರಳುತ್ತೆ ಚೆನ್ನಾಗಿ. ನೋಡಿ ಈಗ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಅದು ಅಂತ. ಒಳ್ಳೆ ಚಿಪ್ಸ್ ಬಂದ ಹಾಗೆ ಬರ್ತಾ ಇದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಾಯ್ತು. ಆ ಪೀಸಸ್ ಸ್ಕ್ವೇರ್ ಶೇಪ್ ಚಿಪ್ಸ್ ತರ. ಇಷ್ಟೇ, ಇನ್ನು ಬಿಟ್ಬಿಟ್ರೆ ಇದು ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಈಗ ಇದನ್ನ ನಾವು ತೆಗೆದು ಬಿಡೋಣ ಎಣ್ಣೆಯಿಂದ. ನೋಡಿ ಈ ರೀತಿ ಕರೆದಿರುವಂತಹ ಉಪ್ಪೇರಿನೆಲ್ಲ ಒಂದು ಕಪ್ಗೆ ಹಾಕಿ ಇಟ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಸೌಂಡ್ ನೋಡಿ ಯಾವ ತರ ಬರ್ತಾ ಇದೆ, ಗರಿ ಗರಿಯಾಗಿ. ಈಗ ಒಂದು ಪೀಸ್ನ ಮುರಿದು ತೋರಿಸ್ತೀನಿ ನೋಡಿ. ನೋಡಿದ್ರಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಬೂದುಗುಂಬಳಕಾಯಿ ಉಪ್ಪೇರಿ ಅಂತ. ಹಾಗಾಗಿ ನಿಮ್ಮ ಮನೆಯಲ್ಲೂ ಇದೇ ರೀತಿಯಾದಂತಹ ಟ್ರೆಡಿಷ್ನಲ್ ರೆಸಿಪಿ, ಸಾಂಪ್ರದಾಯಿಕ ತಿಂಡಿ ಬೇಸಿಗೆ ಕಾಲಕ್ಕೆ ಮಾಡಿಟ್ಕೊಂಡ್ರೆ ಚಳಿಗಾಲ ಮಳೆಗಾಲಕ್ಕೆ ಸಂಜೆ ಹೊತ್ತಿಗೆ ಊಟದ ಜೊತೆಗೆ ಸೂಪರ್ ಆಗಿರುವಂತಹ ಉಪ್ಪೇರಿನ ಮಾಡ್ತೀರಾ? ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಇವತ್ತಿನ ಈ ವಿಡಿಯೋ ಬೂದುಗುಂಬಳಕಾಯಿ ಉಪ್ಪೇರಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದುವರೆಗೆ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ಸೂಪರ್ ಕಂಟೆಂಟ್ ಜೊತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.